Dear students, we talk about Napoleon Bonaparte reforms and downfall. ಪ್ರಿಯ ವಿದ್ಯಾರ್ಥಿಗಳೇ, ನಾವಿಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಚಾರ ನೆಪೋಲಿಯನ್ ಬೋನಪಾರ್ಟೆಯ ಸುಧಾರಣೆಗಳು ಮತ್ತು ಅವನ ಅಂತ್ಯಕ್ಕೆ ಕಾರಣವಾದಂತಹ ವಿಚಾರಗಳು. ಸಿ ದ ಫೋಟೋಸ್, ದ ವಾರ್ಫೀಲ್ಡ್ ಆಫ್ ನೆಪೋಲಿಯನ್. ಇದು ನೆಪೋಲಿಯನ್ ಬೋನಪಾರ್ಟ್ ಯುದ್ಧದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಒಂದು ದೃಶ್ಯದ ಫೋಟೋಗಳು. ಈತ ಈಜಿಪ್ಟ್ ಮೇಲೆ ದಂಡೆ ಯಾತ್ರೆ ಹೋಗ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶ ಚಿತ್ರಗಳಿವೆ. This is one of the war field photos. This is another photos. Napoleon Bonaparte reforms. ನೆಪೋಲಿಯನ್ ಬೋನಪಾರ್ಟೆಯು ಅನೇಕ ರೀತಿಯಾದಂತಹ ಸುಧಾರಣೆಗಳನ್ನು ಕೈಗೊಂಡಿದ್ದಾನೆ. In the words of H.L. Fisher, if the conquest of Napoleon were ephemeral, his civilian work in France was built upon granite. H.L. ಫಿಶರ್ ಎಂಬತಕ್ಕಂತಹ ಖ್ಯಾತ ಇತಿಹಾಸ ವಿದ್ವಾಂಸ ಹೇಳಿರುವಂತೆ ನೆಪೋಲಿಯನ್ನ ಸಾಧನೆಗಳು, ಯುದ್ಧದ ಸಾಧನೆಗಳು ಅಲ್ಪಕಾಲಿಕವಾದವು. ಆದರೆ ಅವನು ಕೈಗೊಂಡಿರತಕ್ಕಂತಹ ಸಾರ್ವಜನಿಕ ಕೆಲಸ ಕಾರ್ಯಗಳು ಅಮೃತ ಶಿಲೆಗಳ ಮೇಲೆ ಕೆತ್ತಲ್ಪಟ್ಟಂತೆ ಇವತ್ತಿಯೂ ಕೂಡ ಶಾಶ್ವತವಾಗಿ ಉಳಿದುಕೊಂಡಿವೆ ಎಂಬತಕ್ಕಂಥ ಮಾತನ್ನ ಅವರು ಬರೆದಿದ್ದಾರೆ. ನೆಪೋಲಿಯನ್ ಬೋನಪಾರ್ಟೆ, as one may have noted that violence and disorder distributed the political stability of France, Napoleon released a need of the hour. A tried his best of steam this tide and established the political, social, and economic stability in France. With an inexhaustible energy, set himself the task of ushering a new era in the history of France. His plan was to replace the old institution with a new one, thus bringing the fruits of the revelation to the people. He wanted to accomplish this task without compromising his authority. ನೆಪೋಲಿಯನ್ ಬೋನಪಾರ್ಟೆಯು ಫ್ರಾನ್ಸ್ನಂತಹ ಹಳೆಯ ಎಲ್ಲ ವ್ಯವಸ್ಥೆಗಳನ್ನು ತೆಗೆದುಹಾಕುವುದರ ಮುಖಾಂತರ ಜನರಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಸ್ಥಿರತೆಯನ್ನು ತರ್ತಕ್ಕಂಥ ಕೆಲಸ ಮಾಡಿದ್ದಾನೆ. ಈತನು ಕೈಗೊಂಡಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಾವುದರಲ್ಲೂ ಕೂಡ ಈತ ರಾಜಿ ಇಲ್ಲದೆ ಕೆಲಸವನ್ನು ಮಾಡಿರ್ತಕ್ಕಂಥ ಕಾಣಬಹುದಾಗಿದೆ. ಹಾಗಾಗಿ ಈತನ ಪ್ರಮುಖವಾದಂತಹ ದ ಇಂಪಾರ್ಟೆನ್ಸ್ ರಿಫಾರ್ಮ್ಸ್ ಅಂತಂದ್ರೆ ಕೋಡ್ ಆಫ್ ನೆಪೋಲಿಯನ್, ಫಸ್ಟ್ ಒನ್ ಪಬ್ಲಿಕ್ ವರ್ಕ್, ರಿಲಿಜಿಯಸ್ ರಿಫಾರ್ಮ್, ಫಿನಾನ್ಷಿಯಲ್ ರಿಫಾರ್ಮ್, ಎಜುಕೇಶನ್ ರಿಫಾರ್ಮ್, ಲಿಟ್ರೇಚರ್, ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಕೇಳಬೇಕಾಗುತ್ತೆ. ಮುಖ್ಯವಾಗಿ ಕೋಡ್ ಆಫ್ ನೆಪೋಲಿಯನ್ ಬಗ್ಗೆ ಹೇಳಿದಾಗ, ದ ಮೋಸ್ಟ್ ಡ್ಯೂರಬಲ್ ಪಾರ್ಟ್ ಆಫ್ ನೆಪೋಲಿಯನ್ಸ್ ವರ್ಕ್ ವಾಸ್ ದ ಲೀಗಲ್ ಕೋಡ್. This legal code, which is known as the Code Napoleon, came into effect in 1804. Napoleon pointed that even after 11 years of the French Revolution, there was no legal system worth the name. Hence, he appointed the two committees of draft of the legal code. The committees were presided over by Napoleon himself. He had the good common sense and legislative vision. He was who was responsible for the consolidation and popularization of laws. The rough draft made by the committee was influenced by the Napoleon, having the view their practicability. The most important among them are the first one, Civil Code, Civil Procedure Code, Criminal Procedure Code, and Commercial or Business Code. Codes were concise, simple, and just. It gave an uniform system of law, which of administration, justice, more cheap, reliable, and quick in produce and execution. As a result of the civil code introduced by the Napoleon, not only equality was established but also justice accessible and a common man. Even today,
is scored as great influence on legislation of some of the European countries. ನೆಪೋಲಿಯನ್ ಬೋನಪಾರ್ಟಿಯು ಜಾರಿಗೆ ತಂದಿರತಕ್ಕಂಥ ಸುಧಾರಣೆಗಳಲ್ಲಿ ಕೋಡ್ ಆಫ್ ನೆಪೋಲಿಯನ್ ಎಂಬತಕ್ಕಂಥ ಸುಧಾರಣೆ ಅತ್ಯಂತ ಮುಖ್ಯವಾಗಿದೆ. ನೆಪೋಲಿಯನ್ ಅಧಿಕಾರಕ್ಕೆ ಬಂದಾಗ ಫ್ರಾನ್ಸ್ನ ಕಾನೂನುಗಳಲ್ಲಿ ಏಕಸಾಮ್ಯತೆ ಇರಲಿಲ್ಲ. ಬಡವರಿಗೊಂದು ಕಾನೂನು, ಶ್ರೀಮಂತರು, ಹಾಗಾಗಿ ಎಲ್ಲರನ್ನೂ ಕಾನೂನು ವ್ಯಾಪ್ತಿಯಲ್ಲಿ ತರಬೇಕು ಅಂತಕ್ಕಂಥ ಕಾರಣದಿಂದ ಈತ ಅನೇಕ ವಿದ್ವಾಂಸರನ್ನ ಮತ್ತು ಚರ್ಚೆ ಮಾಡ್ತಾನೆ. ತಾನೇ ಸ್ವತಃ ಅನೇಕ ಕಾನೂನು ಪುಸ್ತಕಗಳ ಅಧ್ಯಯನ ಮಾಡಿ 1804ರಲ್ಲಿ ಕೋಡ್ ಆಫ್ ನೆಪೋಲಿಯನ್ ಎಂಬತಕ್ಕಂಥ ಒಂದು ಕಾಯ್ದೆಯನ್ನು ಜಾರಿಗೊಳಿಸ್ತಾನೆ. ಅದು ಪ್ರಮುಖವಾಗಿ 5 ವಿಚಾರಗಳು ಓದಿದ್ದು. ಒಂದನ್ನು ನಾವು ಸಿವಿಲ್ ಕೋಡ್ ಅಂತ ಕರಿತೀವಿ, ಸಿವಿಲ್ ಪ್ರೊಸೀಜರ್ ಕೋಡ್, ಕ್ರಿಮಿನಲ್ ಕೋಡ್, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂಡ್ ಕಮರ್ಷಿಯಲ್ ಕೋಡ್ ಅಂತ. ಮೊದಲ 2 ಮೊಕದ್ದಮೆಗಳು ಸಿವಿಲ್ ಮತ್ತು ಕ್ರಿಮಿನಲ್ ಆಗಿದ್ರೆ, 5ನೇದು ವ್ಯಾಪಾರ ವಾಣಿಜ್ಯಕ್ಕೆ ಸಂಬಂಧಪಟ್ಟದಾಗಿತ್ತು. ಇವು ವೈಜ್ಞಾನಿಕವು, ಸರಳವು ಮತ್ತು ಸಂಕ್ಷಿಪ್ತವೂ ಆಗಿದ್ದವು ಎಂಬುದಾಗಿ ಇತಿಹಾಸಕಾರರು ಪ್ರಮುಖವಾಗಿ ಬರೆದಿರ್ತಕ್ಕಂಥ ನಾವು ಪ್ರಮುಖವಾಗಿ ಗಮನಿಸಬಹುದಾಗಿದೆ. ಅಂಡ್ ನೆಕ್ಸ್ಟ್ ಒನ್ ಇಸ್ ಪಬ್ಲಿಕ್ ವರ್ಕ್ಸ್ ಅಂತಕ್ಕಂಥ. ನೆಪೋಲಿಯನ್ beautified Paris. He greatly improved the system of communication. He built the bridges, highways and canals for commercial and military purpose. Roads were improved and labor and harbors were built. The museums were established. The Louvre was completed and was adorned with the precious art objects. These public works made Napoleon highly popular. That work is a national reconstruction and condition of the laws and equality tested in the Napoleon administrative genius and statesmanship. ನೆಪೋಲಿಯನ್ ಬೋನಪಾರ್ಟಿಯು ಜಾರಿಗೆ ತಂದಿರತಕ್ಕಂಥ ಅವನ ಲೋಕೋಪಯೋಗಿ ಕೆಲಸ ಕಾರ್ಯಗಳು ಅತ್ಯಂತ ಮುಖ್ಯವಾಗಿ. ಈತ ಸೇತುವೆಗಳ ನಿರ್ಮಾಣ ಮಾಡ್ತಾನೆ, ಕಾಲುವೆಗಳ ನಿರ್ಮಾಣ ಮಾಡ್ತಾನೆ, ದೊಡ್ಡ ದೊಡ್ಡ ವೈಭವಿತವಾಗಿರ್ತಕ್ಕಂಥ ಕಟ್ಟಡಗಳ ನಿರ್ಮಾಣ ಮಾಡಿರ್ತಕ್ಕಂಥ ನಾವು ಕಾಣ್ತೀವಿ. ಮುಖ್ಯವಾಗಿ ಇದರ ಉದ್ದೇಶ ಏನಾಗಿದೆ, ವ್ಯಾಪಾರ ಮತ್ತು ಮಿಲಿಟರಿಗೆ ರಹದಾರಿಯಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ರಸ್ತೆಗಳನ್ನು ಕೂಡ ಈತ ಪ್ರಮುಖವಾಗಿ ನಿರ್ಮಾಣ ಮಾಡ್ತಾನೆ. ಪ್ರಮುಖವಾಗಿ ಲೌರೆ ಅಂತಕ್ಕಂಥದ್ದು ಒಂದು ಪ್ರಮುಖವಾದಂತಹ ಒಂದು ಮ್ಯೂಸಿಯಂ ಅಥವಾ ವಸ್ತು ಸಂಗ್ರಹಾಲಯವಾಗಿದೆ. ಇದನ್ನು ಇದರಲ್ಲಿ ಗೆದ್ದಂತ ಅನೇಕ ವಸ್ತುಗಳನ್ನ ಅಲ್ಲಿಂದ ತಂದು ಇಟ್ಕೊಂಡಿದ್ದ ಅಂತಕ್ಕಂಥ ಮಾತನ್ನ ಇತಿಹಾಸಕಾರರು ಪ್ರಮುಖವಾಗಿ ಅಭಿಪ್ರಾಯ ಪಡೆದಿರ್ತಕ್ಕಂಥದನ್ನ ನಾವು ಪ್ರಮುಖವಾಗಿ ಗಮನಿಸಬಹುದಾಗಿದೆ. ಮುಖ್ಯವಾಗಿ ನೆಪೋಲಿಯನ್ ಬೋನಪಾರ್ಟಿಯ ಮತ್ತೊಂದು ಸುಧಾರಣೆ ಎಂದರೆ ರಿಲಿಜಿಯಸ್ ರಿಫಾರ್ಮ್ಸ್ ಅಂತಕ್ಕಂಥದ್ದು ಮುಖ್ಯವಾಗಿ. The church and priests were severely condemned during the Revolution. National Assembly seized the church property. Revolutionaries tried to convert the cathedrals into logic homes. Great pains were taken to weaken the power of the church. All these steps made the majority of French Catholics justified. Napoleon was aware of the massive influence of Pope over the majority of people in the state. Napoleon once said, "Pope will say that I favor papacy. I am not like that. I am Muslim in Egypt and Roman Catholic in France." He was a neutral in the matter of religion. ಈತ ಧಾರ್ಮಿಕವಾಗಿ ಯಾವ ಧರ್ಮವನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳದೆ ಹೋದರೂ ಕೂಡ ಕ್ರಾಂತಿಯ ಸಂದರ್ಭದಲ್ಲಿ ಚರ್ಚು ವಶಪಡಿಸಿಕೊಂಡಿರುವಂಥ ಆಸ್ತಿ ಪಾಸ್ತಿಗಳನ್ನು ಹಿಡಿತವನ್ನು ಸ್ವಲ್ಪ ಭಾಗ ತಪ್ಪಿಸಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸಬೇಕಾಗುತ್ತದೆ. ಮುಖ್ಯವಾಗಿ ಹಾಗಾಗಿ ಧಾರ್ಮಿಕವಾಗಿ ಈತ ಯಾವ ಧರ್ಮೀಯನು ಅಂತಕ್ಕಂಥ ತೋರಿಸ್ಕೊಳ್ಳದೆ ಹೋದರೂ ಕೂಡ ಮುಖ್ಯವಾಗಿ ಫಿನಾನ್ಸಿಯಲ್ ರಿಫಾರ್ಮ್ಸ್ ಮುಖ್ಯವಾಗಿ. ನೆಪೋಲಿಯನ್ recognized the national finance. He improved the system of taxation. He founded the Bank of France. It still exists. The French industry and commerce were promoted by policy of high productivity tariffs. French industries were protected from the foreign competition. Napoleon proved the stable currency based on gold.
ನೆಪೋಲಿಯನ್ ಬೋನಾಪಾರ್ಟನು ಯುದ್ಧದಿಂದ ಜರ್ಜರಿತವಾಗಿದ್ದ ಫ್ರಾನ್ಸ್ ದೇಶಕ್ಕೆ ಆರ್ಥಿಕವಾದ ಚೈತನ್ಯವನ್ನು ತುಂಬಿಸುವ ಉದ್ದೇಶದಿಂದ ಬ್ಯಾಂಕ್ ಆಫ್ ಫ್ರಾನ್ಸ್ ಅಂತಕ್ಕಂಥ ಒಂದು ಹಣಕಾಸು ಸಂಸ್ಥೆಯನ್ನು ತರ್ತಾನೆ. ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳು ಗರಿಕೆದರುವಂತೆ ಮಾಡ್ತಾನೆ. ಎಲ್ಲ ವರ್ಗದವರಿಗೂ ಟ್ಯಾಕ್ಸ್ ಅನ್ನು ಸಮನಾಗಿ ವಿತರಿಸುವ ಮೂಲಕ ಆರ್ಥಿಕ ಮೂಲವನ್ನು ಹುಡುಕ್ತಾ ಹೋಗ್ತಾನೆ. ಮುಖ್ಯವಾಗಿ ಕರೆನ್ಸಿನ ಸ್ಟೇಬಲ್ ಆಗಿರುವ ರೀತಿಯಲ್ಲಿ ಆತ ಮಾಡಿಕೊಂಡಿರ್ತಕ್ಕಂಥ ಕಾಣಬಹುದಾಗಿದೆ. ಎಜುಕೇಶನ್ ರಿಫಾರ್ಮ್. Napoleon's government recognized the system of education. The secondary schools were to be run by the communes and semi-military secondary schools were to be run by government. Special schools for technical education were established in 1808. The University of France was established. ಶೈಕ್ಷಣಿಕವಾಗಿಯೂ ಕೂಡ ಈತ ಅನೇಕ ಸುಧಾರಣೆಗಳನ್ನು ಕೈಗೊಂಡಿದ್ದಾನೆ. ಮುಖ್ಯವಾಗಿ ಈತ ಸೆಕೆಂಡರಿ ಸ್ಕೂಲ್ ಸಿಸ್ಟಮ್ ಅನ್ನು ಜಾರಿಗೊಳ್ತಕ್ಕಂಥ ಕೆಲಸ ಮಾಡ್ತಾನೆ. ಸೆಮಿ ಮಿಲಿಟರಿ ಸ್ಕೂಲನ್ನು ಕೂಡ, ಮಿಲಿಟರಿ ಶಾಲೆಯನ್ನು ಕೂಡ ಜೊತೆಗೆ ತಾಂತ್ರಿಕ ಶಿಕ್ಷಣಕ್ಕೂ ಕೂಡ ಈತ ಒತ್ತನ್ನು ಕೊಡ್ತಾ ಹೋಗ್ತಾನೆ. 1808ರಲ್ಲಿ ಫ್ರಾನ್ಸ್ನಲ್ಲಿ ಈತ ಒಂದು ವಿಶ್ವವಿದ್ಯಾನಿಲಯವನ್ನು ತೆರೆಯತಕ್ಕಂಥ ಕೆಲಸವನ್ನು ಕೂಡ ಈತ ಮಾಡಿರ್ತಕ್ಕಂಥ ಪ್ರಮುಖವಾಗಿ ನಾವು ಗಮನಿಸಬಹುದಾಗಿದೆ. ಮುಖ್ಯವಾಗಿ ವಿಶ್ವವಿದ್ಯಾನಿಲಯವನ್ನು ತೆರೀತಕ್ಕಂತಹ ಕೆಲಸವನ್ನು ಕೂಡ ಮಾಡಿದ್ದಾನೆ. ಮುಖ್ಯವಾಗಿ ಈತನ ಲಿಟ್ರೇಚರ್ ಬಗ್ಗೆ ಹೇಳಿದಾಗ, ಈ ಪ್ಯಾಟ್ರನೈಸ್ಡ್ ಲಿಟ್ರೇಚರ್, ದ ಬೆಸ್ಟ್ ಪೇಂಟರ್, ಸ್ಕಲ್ಪ್ಚರ್ಸ್, ಮ್ಯೂಸಿಷಿಯನ್, ಆರ್ಟಿಸ್ಟ್ and other gifted people were encouraged by the state patronage. The highest position in civil and military administration and only the real capable in the talented people with the enthusiasm and drive. ಈತನ ಆಸ್ಥಾನದಲ್ಲಿ ಅನೇಕ ಮಂದಿ ವಿದ್ವಾಂಸರು, ಚಿತ್ರಕಾರರು ಅದರಲ್ಲಿ ಮೇಡಮ್ ಡಿಸಿಲ್ವಾ ಇಸ್ ಒನ್ ಆಫ್ ದ ಮೇನ್ ಪಾಯಿಂಟ್ ಇದ್ದಳು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಮುಖ್ಯವಾಗಿ he also patronized in the art and architecture. He was beautiful with the splendid palaces and big mansion, and hence claimed the place a city of pleasure of Europe. ಯುರೋಪಿನಲ್ಲಿ ಒಂದು ಫ್ರಾನ್ಸ್ ನಗರವನ್ನ ಸಂತೋಷದ ನಗರವಾಗಿ ನಿರ್ಮಿಸಿರ್ತಕ್ಕಂಥ ಕೀರ್ತಿ ಇವನಿಗೆ ಸಲ್ಲುತ್ತದೆ ಅಂತಕ್ಕಂಥ ಮಾತನ್ನ ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನಲ್ಲಿಂದ ಬಂದಾಗ ಮುಖ್ಯವಾಗಿ ನೆಪೋಲಿಯನ್ ಬೋನೋಪಾರ್ಟಿಯ ಪತನಕ್ಕೆ ಕಾರಣಗಳನ್ನು ನಾವು ಹೇಳಬೇಕಾಗುತ್ತೆ. ಮುಖ್ಯವಾಗಿ ನೆಪೋಲಿಯನ್ ಬೋನೋಪಾರ್ಟಿಯ ಪತನಕ್ಕೆ ಕಾರಣಗಳನ್ನು ತೆಗೆದುಕೊಂಡಾಗ ಮೊದಲನೇ ಹೇಳ್ತೀವಿ ನಾವು ಮುಖ್ಯವಾಗಿ ಅನ್ಲಿಮಿಟೆಡ್ ಆಂಬಿಷನ್ ಅಂತ ಹೇಳ್ಬೋದು, ಎಕ್ಸ್ಯೂಷನ್ ಅಂತಕ್ಕಂಥ ಮಾತನ್ನು ಹೇಳಬೇಕಾಗುತ್ತೆ. ಮುಖ್ಯವಾಗಿ ಥರ್ಡ್ ಒನ್ ಮಿಲಿಟರಿಸಮ್ ಅಂತ ಕರಿತೀವಿ. ಫೋರ್ತ್ ಒಂದು ಕಾಂಟಿನೆಂಟಲ್ ಸಿಸ್ಟಮ್ ಅಂತ ಕರೆಯಬಹುದು. ಕಾಂಟಿನೆಂಟಲ್ ಸಿಸ್ಟಮ್ ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗುತ್ತೆ. ಮುಖ್ಯವಾಗಿ ಮಾಸ್ಕೋ ಎಕ್ಸ್ಪೆಡಿಷನ್ ಅಂತಕ್ಕಂಥದ್ದು, ಸ್ಪೈನೀಸ್ ವಾರ್ ಅಂತಕ್ಕಂಥದ್ದು ಮುಖ್ಯವಾಗಿ ಅಂಡ್ ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಅಂತ ಕರಿತೀವಿ. ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಅಂತಕ್ಕಂಥ ಮಾತನ್ನ ನಾವು ಹೇಳಬೇಕಾಗುತ್ತೆ. ಮುಖ್ಯವಾಗಿ ಅಲ್ಲಿ ಒನ್ ಬೈ ಒನ್ ನಾವು ನೋಡ್ತಾ ಹೋದ್ರೆ ಮುಖ್ಯವಾಗಿ ಫಸ್ಟ್ ಒನ್ ಈಸ್ ಅನ್ಲಿಮಿಟೆಡ್ ಆಂಬಿಷನ್ ಅಂತಕ್ಕಂಥದ್ದು. ಮುಖ್ಯವಾಗಿ ನೆಪೋಲಿಯನ್ ಅಂತಕ್ಕಂಥವನು ಅನ್ಲಿಮಿಟೆಡ್ ಆಂಬಿಷನ್ನ ಹೊಂದಿರತಕ್ಕಂಥ ನಾವು ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಮುಖ್ಯವಾಗಿ ಇತಿಹಾಸಕಾರರು ಹೇಳೋ ಪ್ರಕಾರ ಡ್ಯೂರಿಂಗ್ ದ ಲೈಫ್ ಟೈಮ್ he fought the 40 battles and got victories, the most of them, but he created the more enemies and then ಫ್ರೆಂಡ್ಸ್ ಅಂತಕ್ಕಂಥ ಮಾತನ್ನು ಬರೀತಾರೆ. ಮುಖ್ಯವಾಗಿ ನೆಪೋಲಿಯನ್ ಬೋನೋಪಾರ್ಟಿಯು ಪತನಕ್ಕೆ ಮುಖ್ಯ ಕಾರಣ ಆತ ಹೊಂದಿರತಕ್ಕಂತಹ ಸೈನ್ಯದ ಜೊತೆಗೆ ಹೆಚ್ಚು ಯುದ್ಧಗಳಲ್ಲಿ ಪಾಲ್ಗೊಳ್ತಾನೆ. ಹೆಚ್ಚು ಶತ್ರುಗಳನ್ನ ಈತ ಪ್ರಮುಖವಾಗಿ ನಿರ್ಮಾಣ ಮಾಡಿಕೊಂಡಿದ್ದ ಅಂತಕ್ಕಂಥ ಬರೀತಾರೆ. ಮುಖ್ಯವಾಗಿ ಈಸ್ ಅನ್ಲಿಮಿಟೆಡ್ ಆಂಬಿಷನ್ಸ್ for power was also a factor to be conducted. His empire was based on wars, conquest and force. Naturally, his empire had to receive appreciations and force. Naturally, his empire received the appreciation from the people one way or other. As a result, his empire fell quickly. ನೆಪೋಲಿಯನ್ ಬೋನೋಪಾರ್ಟಿಯು
ಅನಿಯಮಿತವಾದಂತಹ ಒಂದು ಆಸೆಯನ್ನು ಹೊಂದಿರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಕಂಡಿದ್ದೇವೆ. ಮುಖ್ಯವಾಗಿ ಆ ಸಂದರ್ಭದಲ್ಲಿ ಇದನ್ನು ಅತಿಯಾದಂತಹ ಹೆಬ್ಬಯಕೆಯನ್ನು ತೀರಿಸತಕ್ಕಂಥದ್ದು ಅಷ್ಟು ಸುಲಭ ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಈತ ಪತನದ ಹಾದಿಯನ್ನು ಹಿಡಿಯಬೇಕಾಗುತ್ತದೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಮುಖ್ಯವಾಗಿ ಅಕ್ಸೆಪ್ಷನ್ ಅಂತಕ್ಕಂಥದ್ದು ಇದರಲ್ಲಿ ಇದ್ದಂತಹ ಮತ್ತೊಂದು ಮುಖ್ಯವಾದ ಗುಣ. ಮತ್ತೊಂದು ಹೇಳಬೇಕು ಅಂದ್ರೆ ಮಿಲಿಟರಿಸಮ್ ಅಂತ ನಾವು ಕರಿತೀವಿ. ಮುಖ್ಯವಾಗಿ ಮಿಲಿಟರಿಸಮ್ ಅಂತ ಕರಿತೀವಿ. ಇದನ್ನ ಮಿಲಿಟರಿ ಹೇಳ್ಬೇಕಾದ್ರೆ ಎಕ್ಸ್ಕ್ಯೂಷನ್ ಬಗ್ಗೆ ಇನ್ನೊಂದ್ಸರಿ ಹೇಳ್ಬೇಕಾದ್ರೆ ಇಟ್ ಈಸ್ ಟ್ರೂ ಹಿ ವಾಸ್ ಜೀನಿಯಸ್ ಬಟ್ ಆಸ್ ಎ ಹ್ಯೂಮನ್ ಬೀಯಿಂಗ್ there was a limit is individual genius. Man cannot do everything that as some writers his downfall was also due to execution. He had to the achieved the so much in the salt period. ಈತ ಹೆಚ್ಚು ರೀತಿಯಾದಂತಹ ಒಂದು ಸಾಧನೆಯನ್ನ ಮಾಡ್ತಾನೆ. ಆದರೆ ಆ ಸಾಧನೆಗಳ ಜೊತೆಗೆ ಏನ್ ಮಾಡ್ತಾನೆ, ಈತ ಇನ್ನೂ ಹೆಚ್ಚು ಮಾಡಬೇಕು ಅಂತಕ್ಕಂಥ ಬಯಕೆಯನ್ನು ಹೊಂದಿರ್ತಾನೆ. ಈತ ಪ್ರಮುಖವಾಗಿ ತನ್ನ ಸಾಧನೆಗಳ ಬಗ್ಗೆ ಈತನಿಗೆ ಕಂಟ್ರೋಲೇ ಇಲ್ಲ ಅಂತಕ್ಕಂಥ ಮಾತನ್ನ ಅವರು ಹೇಳಿದ್ದಾರೆ. ಮುಖ್ಯವಾಗಿ ನೆಪೋಲಿಯನ್ ಬೋನಪಾರ್ಟಿಯ ಕಾಂಟಿನೆಂಟಲ್ ಸಿಸ್ಟಮ್ ಬಗ್ಗೆ ಹೇಳಬೇಕು ಆದ್ರೆ ಮುಖ್ಯವಾಗಿ ಕಾಂಟಿನೆಂಟಲ್ ಸಿಸ್ಟಮ್ ಪ್ರೂವ್ಡ್ ದೇ suicidal for him. In order to emulate England, Napoleon restarted the economic war which made him strong rival of England. England was the mightiest nation in the world at the time and he was ready to crush any power which brought the rise as its rival. The British naval force was matchless. Pre-fruitful resources of England for the procurement provisions were colonials which were spread all over the world. ಅವತ್ತು ಇಂಗ್ಲೆಂಡ್ ಅಂತಕ್ಕಂಥದ್ದು ಪ್ರಮುಖವಾಗಿ ಒಂದು ದೊಡ್ಡದಾದಂತಹ ರಾಷ್ಟ್ರವಾಗಿತ್ತು. ಯಾವ ರೀತಿ ದೊಡ್ಡ ರಾಷ್ಟ್ರ ಅಂತಂದ್ರೆ ಮುಖ್ಯವಾಗಿ ನೌಕಾದಳದಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರವನ್ನ ಅದು ಹೊಂದಿರ್ತದೆ. ಅದನ್ನ ಸೋಲಿಸ್ತಕ್ಕಂಥದ್ದು ಅಷ್ಟು ಸುಲಭ ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಈತನ ಒಂದು ಕಾಂಟಿನೆಂಟಲ್ ಸಿಸ್ಟಮ್ ಇದೆಯಲ್ಲ, ಆ ಸಿಸ್ಟಮ್ ಇಂದ ನೆಪೋಲಿಯನ್ ಬೋನಪಾರ್ಟೆ ಸುಲಭವಾಗಿ ಸೋಲ್ಬೇಕಾಗುತ್ತೆ. ಮುಖ್ಯವಾಗಿ ನೆಕ್ಸ್ಟ್ ಮಾಸ್ಕೋದ ಯುದ್ಧವನ್ನ ಮಾಡ್ತಾನೆ. ಪ್ರಮುಖವಾಗಿ ಈತ ಮಾಸ್ಕೋದ ಮೇಲೆ ಯುದ್ಧವನ್ನ ಮಾಡ್ತಾನೆ 1812 ಅಲ್ಲಿ. The French-Russian alliance in 1800 broke up in 1812. Napoleon Caesar of the Grand Duchy of Oldenburg, which belonged to the Alexander's brother-in-law 1811. Napoleon married with an Austrian princess, Mary Louise, rather than the Russian princess. Napoleon failure is the help of the Tsar in the eastern ambitions and his financial loss increased by the Russia on account of the continental system and branch of continental system by the Tsar were the chief causes of dispute between the France and Russia. In June 1812, with the Grand Army 610,000 men, Napoleon crossed the Niemen River. The Russians did not offer resistance in the invaders, but simply sticked and devastated the country of the stability retreated. ನೆಪೋಲಿಯನ್ ಬೋನಪಾರ್ಟಿಯು ಜೂನ್ ತಿಂಗಳು 1812ರಲ್ಲಿ ಮಾಸ್ಕೋದ ಮೇಲೆ ದಂಡಯಾತ್ರೆಯನ್ನು ಮಾಡ್ತಾನೆ. ಹಿಂದೆ ಈತ 1807 ರಷ್ಯಾವನ್ನ ಟಿಲ್ಸಿಟ್ ವಾರ್ನಲ್ಲಿ ಸೋತಿ ಒಪ್ಪಂದವನ್ನ ಮಾಡ್ಕೊಂಡಿರ್ತಾನೆ ರಷ್ಯಾದ ಜಾರ್ ಅಲೆಕ್ಸಾಂಡರ್ ಜೊತೆ. ಆದರೆ ಈಗ ರಷ್ಯಾ ಕಾಂಟ್ನೆಂಟಲ್ ಸಿಸ್ಟಮ್ ಅನುಭವಿಸಿರ್ತಕ್ಕಂತಹ ನಷ್ಟದ ಕೋಪಕ್ಕಾಗಿ ಇವನ ಮೇಲೆ ಯುದ್ಧವನ್ನ ಮಾಡ್ತದೆ. ಆ ಯುದ್ಧದಲ್ಲಿ ಈತ ಸೋಲನ್ನ ಕಾಣಬೇಕಾಗುತ್ತೆ. ಪ್ರಮುಖವಾಗಿ ಯುದ್ಧದಲ್ಲಿ ಆತ
ಸೋಲ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥ ಪ್ರಮುಖವಾಗಿ ನಾವು ಕಾಣಬೇಕಾಗುತ್ತೆ ಮುಖ್ಯವಾಗಿ. ಇನ್ನು ಅಲ್ಲಿಂದ ಬಂದಾಗ ಮುಖ್ಯವಾಗಿ ಸ್ಪೈನಿಸ್ ವಾರ್ ಅಂತಕ್ಕಂಥದ್ದು. ಈತ ಸ್ಪೈನಿಸ್ ವಾರ್ ಅನ್ನ ಮಾಡ್ತಾನೆ ಮುಖ್ಯವಾಗಿ ಸ್ಪೈನ್ ನ ಜನರ ಧಾರ್ಮಿಕ ಭಾವಗಳನ್ನ ಕೆಣಕ್ತಾನೆ. ಹಾಗಾಗಿ ಆತ ಅಲ್ಲಿ ಸೋಲ್ಬೇಕಾಗುತ್ತೆ. He was defeated in the small countries of Spain. The war name is in the Pyramids War. After that, he defeated in the all wars. ಈತ ಪಿರಮಿಡ್ಗಳ ಕದನ ರಷ್ಯಾದ ವಿರುದ್ಧ ಸೋಲನ್ನು ಅನುಭವಿಸ್ತಾನೆ. ಆನಂತರ ಈತ ಎಲ್ಲ ಯುದ್ಧದಲ್ಲಿ ಸೋಲ್ಬೇಕಾಗುತ್ತೆ ಮುಖ್ಯವಾಗಿ. The last one is lack of the coordination. The main thing is the coordination is very important. Napoleon Bonaparte, after the sum of in the war, the coordination is missing. The lack of coordination is the one of the Napoleon Bonaparte's downfall. Thank you, student.